ಎಲ್ಲ ನಮ್ಮ ಹಿರಿಯೂರು ತಾಲೂಕಿನ ರೈತ ಬಂಧುಗಳಿಗೆ ನಮಸ್ಕಾರಗಳು. ನನ್ನ ಹೆಸರು ಅಶೋಕ್ ಅಂತಂದೇಳಿ ನಾನು ಹಿರಿಯೂರು ತಾಲೂಕಿನ ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿನ ಹಿರಿಯೂರು ತಾಲೂಕಿನ ರೈತ ಬಂಧುಗಳಿಗೆ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಈಗ ಆಲ್ರೆಡಿ ಎಲ್ಲ ನಾವು ಕಳೆದ 1-2 ತಿಂಗಳಿಂದ ನೋಡ್ತಾ ಇದ್ದೀವಿ, ಸಾಕಷ್ಟು ಮಳೆ ಕೊರತೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ. ಈಗ ಆಲ್ರೆಡಿ 40% ನಮಗೆ ಮಳೆ ಕೊರತೆ ಆಗಿದೆ. ಜೊತೆಗೆ ನಮಗೆ ಬಿತ್ತನೆಯಲ್ಲಿ 10-11% ಮಾತ್ರ ಬಿತ್ತನೆ ಆಗಿದೆ ಎಲ್ಲ ಬೆಳೆಗಳಲ್ಲಿ ಕೂಡ. ನಮಗೇನು ಮಳೆಯಾಶ್ರಿತ ಬೆಳೆಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಶೇಂಗಾ ಬೆಳೆ ಇರ್ಬೋದು, ತೊಗರಿ ಬೆಳೆ ಇರ್ಬೋದು, ತೊಗರಿ ಬೆಳೆ ಹಾಗೂ ಸೂರ್ಯಕಾಂತಿ ಬೆಳೆಗಳು, ಇವುಗಳಲ್ಲಿ ಬಿತ್ತನೆ ಕೂಡ ವೈಫಲ್ಯವನ್ನು ಅನುಭವಿಸ್ತಾ ಇದ್ದೀವಿ. ಜೊತೆಗೆ ಮುಂದಿನ ದಿನಗಳಲ್ಲೂ ಕೂಡ ಗೊತ್ತಿದ್ದಂಗೆ ಈ ವರ್ಷ ಹವಾಮಾನ ಇಲಾಖೆಯವರು ನೀಡಿರ್ತಕ್ಕಂಥ ಮಾಹಿತಿಯಂತೆ ಎಲ್ಲಿನೋ ಒಂದು ಎಫೆಕ್ಟಿಂದ, ಎಲ್ಲಿನೋ ಮತ್ತು ಸೂಪರ್ ಎಲ್ಲಿನೋ ಎಫೆಕ್ಟಿಂದ ಸಾಕಷ್ಟು ಮುಂದೆನೂ ಕೂಡ ಮಳೆ ಕೊರತೆಯಾಗೋ ಸಂಭವವಿದೆ ಅಂತ ಮಾಹಿತಿ ಇರೋದ್ರಿಂದ ಎಲ್ಲ ಬೆಳೆಗಳಲ್ಲಿ ಇಳುವರಿಯಲ್ಲಿ ಸಾಕಷ್ಟು ಕುಂಠಿತವಾಗುವಂಥ ಸಾಧ್ಯತೆ ಇರೋದ್ರಿಂದ ಈಗ ನಮ್ಮ ಸರ್ಕಾರ ಏನು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಒಂದು ಜಾರಿಗೆ ತಂದಿದೆ. ಈ ಒಂದು ಯೋಜನೆಯಲ್ಲಿ ಎಲ್ಲ ರೈತ ಬಾಂಧವರು ಕೂಡ ಪಾಲ್ಗೊಳ್ಬೇಕು. ಇಲ್ಲಿ ನಮಗೆ ಮುಖ್ಯವಾದ ಅಂಶ ಅಂತಂದರೆ ಜುಲೈ 31 ಕೊನೆ ದಿನಾಂಕ ಆಗಿರುತ್ತೆ. ಸೊ ಹಾಗಾಗಿ ನಮಗಿನ್ನು 1 ವಾರ ಮಾತ್ರ ಟೈಮ್ ಇರೋದ್ರಿಂದ ನಾವೇನು ಈಗ ಸೂರ್ಯಕಾಂತಿ ಬೆಳೆ, ಶೇಂಗಾ ಬೆಳೆ, ತೊಗರಿ ಬೆಳೆ, ಹತ್ತಿ ಇರ್ಬೋದು, ಇವೆಲ್ಲ ಬೆಳೆಗಳಿಗೂ ಕೂಡ ನಮಗೆ ಜುಲೈ 31 ಕೊನೆ ದಿನಾಂಕ ಆಗಿದೆ. ರಾಗಿಗೆ ಮಾತ್ರ ನಮಗೆ ಆಗಸ್ಟ್ 14 ಟೈಮ್ ಇದೆ. ಸೊ ಈಗೇನು ನಮಗೆ ಜುಲೈ 31 ಕೊನೆ ದಿನಾಂಕ ಆಗಿರೋದ್ರಿಂದ ಟೈಮ್ ಲಿಮಿಟ್ ಇದೆ. ನಾವು ಕೆಲವರು ರೈತರಿಗೆ ಏನು ಕನ್ಫ್ಯೂಷನ್ ಇದೆಯಪ್ಪ ಅಂತಂದರೆ, ನಾವೀಗ ಶೇಂಗಾ ಬಿತ್ತನೆ ಮಾಡಬೇಕು ಅಂತ ಮಾಡ್ಕೊಂಡಿದ್ವಿ, ಬಟ್ ಬಿತ್ತನೆ ಆಗಿಲ್ಲ, ನಾವು ಬೆಳೆ ವಿಮೆ ಮಾಡಿಸ್ಬೋದಾ ಇಲ್ಲ ಅಂತಂದೇಳಿ. ಬಟ್ ನೀವು ಈ ಒಂದು ಬೆಳೆ ವಿಮೆಯ ಮಾರ್ಗಸೂಚಿನಲ್ಲಿ ಒಂದು ಅವಕಾಶ ಇದೆ. ನಾವು ಬಿತ್ತನೆ ಮಾಡ್ತೀವಿ ಅಂತ ಅಂದ್ಕೊಂಡಿದ್ರು ಸಹ ನೀವು ಬೆಳೆ ವಿಮೆ ನೋಂದಣಿ ಮಾಡ್ಕೋಬೋದು. ತದನಂತರ ನಿಮ್ಗೆ ಆಗಸ್ಟ್ ತಿಂಗಳಲ್ಲಿ ಅದೇ ಬೆಳೆಯನ್ನು ಬಿತ್ತನೆ ಮಾಡಿದರೆ ಏನೂ ಪರವಾಗಿಲ್ಲ. ಅಕಸ್ಮಾತ್ ನೀವು ಬೇರೆ ಬೆಳೆಯನ್ನು ಬಿತ್ತಿದ್ರು ಕೂಡ ನಿಮಗೆ ಅದನ್ನು ಚೇಂಜ್ ಮಾಡ್ಸೋಕ್ಕೆ ಕೂಡ ಅವಕಾಶ ಇದೆ. ಜೊತೆಗೆ ಇನ್ನೊಂದಪ್ಪ ಅಂದರೆ, ನಮ್ಮ ಬೆಳೆ ವಿಮೆ ಮಾರ್ಗಸೂಚಿಗಳಲ್ಲಿ ಪ್ರಿವೆಂಟೆಡ್ ಸೋಯಿಂಗ್ ಅಂತಂದೇಳಿ, ಅಂದರೆ ಬಿತ್ತನೆ ವೈಫಲ್ಯ ಅಥವಾ ಬಿತ್ತನೆ ನಿರ್ಬಂಧಿತ ಒಂದು ಅವಕಾಶ. ಏನಂತಂದರೆ, ಈಗ ಮಳೆ ಕೊರತೆಯಿಂದ ನಮಗೇನು ಜುಲೈ 31 ನಮ್ಮ ಎಲ್ಲ ಬೆಳೆಗಳಿಗೆ ಮೇಜರ್ ಕ್ರಾಪ್ಸ್, ನಮ್ಮ ತಾಲೂಕಿನಲ್ಲಿ ಪ್ರಮುಖ ಬೆಳೆಗಳಾಗಿರ್ತಕ್ಕಂಥ ಸೂರ್ಯಕಾಂತಿ ಮತ್ತು ಶೇಂಗಾ ಬೆಳೆಗೆ ಜುಲೈ 31 ಬಿತ್ತನೆಗೆ ಕೊನೆ ದಿನ ಆಗಿರೋದ್ರಿಂದ ಈ ಬೆಳೆಗಳಲ್ಲಿ ಜುಲೈ 31 ಒಳಗಡೆ ತಾಲೂಕಿನ ಯಾವ್ಯಾವ ಗ್ರಾಮ ಪಂಚಾಯತಿಗೆ ಇದು ನೋಂದಣಿ ಆಗಿದೆ ಅಥವಾ ಅಧಿಸೂಚನೆ ಆಗಿದೆ, ಆ ಗ್ರಾಮ ಪಂಚಾಯತಿಗಳಲ್ಲಿ 25% ಕಡಿಮೆ ಬಿತ್ತನೆ ಆಗಿದ್ದರೆ ಅದಕ್ಕೆ ಸರ್ಕಾರ ಈ ಒಂದು ಬಿತ್ತನೆ ವೈಫಲ್ಯದ ಅವಕಾಶದಲ್ಲಿ 25% ವಿಮಾ ಪರಿಹಾರವನ್ನು ಕೊಟ್ಟು ಪರಿಹಾರ ನೀಡಲಿಕ್ಕೆ ಅವಕಾಶ ಇದೆ. ಆದ ಕಾರಣ ರೈತರು ಎಲ್ಲರೂ ಕೂಡ ಈ ಒಂದು ವಿಮೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊತೀನಿ. ಜೊತೆಗೆ ರೈತರಿಗೆ ಕೆಲವರಿಗೆ ಕನ್ಫ್ಯೂಷನ್ ಇದೆ, ಎಲ್ಲಿ ಕಟ್ಟಬೇಕು ಅಂತ, ಬ್ಯಾಂಕ್ಗಳಲ್ಲಿ ಕಟ್ಟಬೇಕಾ ಅಥವಾ ಹೊರಗಡೆ ಇರತಕ್ಕಂಥ ಕಂಪ್ಯೂಟರ್ ಸೆಂಟರ್ಗಳು, ಗ್ರಾಮ ಒನ್ ಕೇಂದ್ರಗಳಲ್ಲಿ ಕಟ್ಟಬೇಕಾ ಅನ್ನೋದು ಒಂದು ಕನ್ಫ್ಯೂಷನ್ ಇದೆ. ಇಲ್ಲಿ ಯಾರೂ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಳ್ಳೋಂಥ ಅವಕಾಶ ಇಲ್ಲ. ಇಲ್ಲಿ ಸರ್ಕಾರ ನೀಡಿರ್ತಕ್ಕಂಥ ಒಂದು ಮಾರ್ಗಸೂಚನೆಗಳಲ್ಲಿ ಬೆಳೆ ಸಾಲ ಪಡೆದಿರ್ತಕ್ಕಂಥ ರೈತರು ಆ ಒಂದು ಬ್ಯಾಂಕಿನಲ್ಲಿ ಕಟ್ಟಬೇಕು. ಉಳಿದಿರ್ತಕ್ಕಂಥ ಬೆಳೆ ಸಾಲ ಯಾರು ತಗೊಂಡಿರಲ್ಲ, ಬೆಳೆ ಸಾಲ ಪಡೆಯದ ರೈತರು ನಮ್ಮ ಒಂದು ಸಿಟಿಜನ್ ಸರ್ವಿಸ್ ಸೆಂಟ್ರು ಅಥವಾ ಗ್ರಾಮ ಒನ್ ಕೇಂದ್ರಗಳಲ್ಲಿ ನೀವು ವಿಮೆ ನೋಂದಣಿಯನ್ನು ಮಾಡಿಸ್ಕೋಬೋದು. ಇನ್ನು ಕೆಲವರಿಗೆ ಇನ್ನೂ ಒಂದು ಕನ್ಫ್ಯೂಷನ್ ಇದೆ. ಕೆಲವರೆಲ್ಲ ನಾವು ಹಿಂಗಾರಿನಲ್ಲಿ ಇರ್ತಕ್ಕಂಥ ಬೆಳೆಗಳಿಗೆ ಅಥವಾ ಈರುಳ್ಳಿ ಬೆಳೆಗಳಿಗೆ ಅಥವಾ ಟೊಮೆಟೊ ಬೆಳೆಗಳಿಗೆ ನಾವು ಬೆಳೆಗಳ ಸಾಲವನ್ನು ತಗೊಂಡಿದ್ದೀವಿ. ಈಗ ನಾವು ಸೂರ್ಯಕಾಂತಿ ಬೆಳೀತಾ ಇದ್ದೀವಿ, ತೊಗರಿ ಬೆಳೀತಾ ಇದ್ದೀವಿ, ಶೇಂಗಾ ಬೆಳಿತಿದ್ದೀವಿ. ಅವ್ರು ನಾವು ಹೆಂಗೆ ಮಾಡಬೇಕು, ಬ್ಯಾಂಕಲ್ಲಿ ಹೋದಾಗ ಅದಕ್ಕೂ ಇದಕ್ಕೂ ಮಿಸ್ ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ದಾವೆ. ಅದು ನಾವು ಬ್ಯಾಂಕ್ ಅಧಿಕಾರಿಗಳಿಂದ ಕೇಳಿದಾಗ ಏನು ಮಾಡಿದ್ದಾರೆ ಅಂದರೆ, ಆ ಥರ ಏನಾದರೂ ಬೇರೆ ಬೆಳೆಗಳಿಗೆ ಕಟ್ಟೋದಿದ್ದರೆ ಬ್ಯಾಂಕ್ನಲ್ಲಿ ಒಂದು ಫಾರಮ್ ಕೊಡ್ತಾರೆ, ಅದು ಚೇಂಜಸ್ ಇರೋದಕ್ಕೆ ಆ ಫಾರಮ್ ತುಂಬಿಕೊಟ್ಟು ನೀವು ಹೊರಗಡೆ ಕಟ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಹಂಗಾಗಿ ರೈತರು ಎಲ್ಲರೂ ಕೂಡ ಈ ಒಂದು ಸದುಪಯೋಗ ಮಾಡ್ಕೋಬೇಕು. ಈ ವರ್ಷ ನಮಗೆ ತೀವ್ರ ಬರಗಾಲಕ್ಕೆ ನಾವು ತುತ್ತಾಗೋದಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇರೋದ್ರಿಂದ ಸರ್ಕಾರ ನೀಡಿರ್ತಕ್ಕಂಥ ಒಂದು ಅವಕಾಶ ಸದುಪಯೋಗ ಮಾಡಿಕೊಂಡು ನಾವು ಬೆಳೆ ವಿಮೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಇದರ ಒಂದು ಸದುಪಯೋಗ ಮಾಡ್ಕೋಬೇಕು. ಈಗ ಆಲ್ರೆಡಿ ನಮ್ಮ ತಾಲೂಕಿನಲ್ಲಿ ಕೃಷಿ ಬೆಳೆಗಳಲ್ಲಿ ಸುಮಾರು 7,500 ಜನ ಪಾಲ್ಗೊಂಡಿದ್ದಾರೆ, ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿ 3,300 ಜನ ಪಾಲ್ಗೊಂಡಿದ್ದಾರೆ. ಇನ್ನೂ ಸಾಕಷ್ಟು ನಮಗೆ ರೈತರಿಗೆ ಬೆಳೆ ನೋಂದಣಿ ಮಾಡಿಸ್ಕೊಂಡೇ ಇರ್ತಕ್ಕಂಥ ರೈತರು ಇದ್ದಾರೆ. ಅವರೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡು ಎಷ್ಟು ಜನ ಬೆಳೆಯನ್ನು ಬಿತ್ತನೆ ಮಾಡಿದ್ದೀರಾ ಅಥವಾ ಬಿತ್ತನೆ ಮಾಡಬೇಕು ಅಂದ್ಕೊಂಡಿರೋ ಕೂಡ ಈ ಒಂದು ವಿಮೆಯನ್ನು ಮಾಡಿಸ್ಕೋಬೇಕು. ರಾಗಿ ರೈತರು ಭಾಳ ಜನ ಇದ್ದಾರೆ. ಜವಗಂಡಹಳ್ಳಿ ಭಾಗದಲ್ಲಿ ಸುಮಾರು ಒಂದು 10,000 ಹೆಕ್ಟರ್ ಪ್ರದೇಶದಲ್ಲಿ ಬರ್ತಾ ಇದೆ. ಅವರಿಗೆ ಆಗಸ್ಟ್ 14 ಟೈಮ್ ಇದೆ. ಆದರೂ ಕೂಡ ಕೊನೆ ದಿನಾಂಕದವರೆಗೆ ಯಾರೂ ಕಾಯ್ದಲೇ
ಆದಷ್ಟು ಬೇಗ ಮಾಡಿಸ್ಕೊಂಡ್ರೆ ಭಾಳ ಒಳ್ಳೆಯದು. ಯಾಕಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ ಕಂಪ್ಯೂಟರ್ಗಳಲ್ಲಿ ಸರ್ವರ್ ಪ್ರಾಬ್ಲಮ್ ಆಗೋದು ಅಥವಾ ಕೊನೆ ದಿನಾಂಕಗಳಲ್ಲಿ ಭಾಳ ಜನ ಸಂದಣಿಯಾಗಿ ರಶ್ ಆಗಿ ಅಲ್ಲಿ ಕೊನೆ ಟೈಮಲ್ಲಿ ಕಟ್ಟಕ್ಕೆ ಆಗದೇ ಇರ್ತಕ್ಕಂಥ ಸಾಕಷ್ಟು ಟೈಮ್ಗಳು ಆಗಿರ್ತವೆ. ಅವನ್ನೆಲ್ಲವನ್ನು ಇದು ಮಾಡಬೇಕು, ತಪ್ಪಿಸ್ಕೋಬೇಕು ಅಂದರೆ ಈಗಲೇ ನಾವು ನೋಂದಣಿ ಮಾಡಿಸ್ಕೋಬೇಕಂತ ಕೇಳ್ಕೊಂತೀನಿ. ಜೊತೆಗೆ ನಮ್ಮ ಇಲಾಖೆಯ ಎಲ್ಲ ನಮ್ಮ ಹೋಬಳಿ ಮಟ್ಟದ ಅಧಿಕಾರಿಗಳು ನಾವೆಲ್ಲ ಆಟೋಗಳ ಮೂಲಕ ಪ್ರಚಾರ ಮಾಡಿದ್ದೀವಿ, ದಿನಪತ್ರಿಕೆಗಳ ಮೂಲಕ ಪ್ರಚಾರ ಮಾಡಿದ್ದೀವಿ. ಈಗ ಸಾಕಷ್ಟು ಶಾಲಾ ಕಾಲೇಜುಗಳಿಗೆ ಹೋಗಿ ತಮ್ಮ ಮಕ್ಕಳುಗಳಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ನೀಡಿ ತಮ್ಮ ತಂದೆ ತಾಯಿಗಳಿಗೆ ಹೇಳಿ ವಿಮೆ ನೋಂದಣಿ ಮಾಡಿಸ್ಕೊಳ್ರಿ ಅಂತ ಹೇಳ್ತಾ ಇದ್ದೀವಿ. ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಬರ್ತಕ್ಕಂಥ ಸ್ವಚ್ಛತಾ ವಾಹನಗಳಲ್ಲಿ ನಮ್ಮ ಒಂದು ಈ ಸಂದೇಶವನ್ನು ಆಡಿಯೋ ಮೂಲಕ ಕೂಡ ಪ್ರಚಾರ ಮಾಡಿಸ್ತಾ ಇದ್ದೀವಿ. ನಗರಸಭೆಯ ಸ್ವಚ್ಛತಾ ವಾಹನದಲ್ಲೂ ಕೂಡ ಮಾಡಿಸ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಮಾಡಿಸ್ತಿರೋ ಉದ್ದೇಶ ಒಂದೇ. ಹಾಗೂ ಎಲ್ಲ ಏನು ನಮ್ಮ ಈ ಒಂದು ಅವಕಾಶ ಇದೆ ಪರಿಹಾರ ಸಿಗಲಿಕ್ಕೆ, ಅದನ್ನೆಲ್ಲರೂ ಸದುಪಯೋಗ ಮಾಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಎಲ್ರಿಗೂ ನೆನಪಿರಲಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಜುಲೈ 31 ಕೊನೆ ದಿನಾಂಕ ಆಗಿದೆ. ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ರಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.